ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ನ ಸ್ಪೆಷಲ್ ಪ್ರೋಗ್ರಾಮ್ಗೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರ, ರೈತರಿಗೆ ಅನ್ನದಾತ ಸುಖೀ ಭವ ಅಂತಾರೆ. ಬಟ್ ನಮ್ಮ ಅನ್ನದಾತ ಸುಖವಾಗಿದಾನ ಅಂತ ಪ್ರಶ್ನೆ ಬಂದಾಗ ಉತ್ತರ ಅದೊಂಥರ $1 ಮಿಲಿಯನ್ ಪ್ರಶ್ನೆ ಅಥವಾ ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು. ಕಾರಣ ಆತ ಬೆಳೆಯೋ ಬೆಳೆಗೆ ಬೆಲೆ ಸರಿಯಾಗಿ ಸಿಕ್ಕಾಗ ಎಲ್ಲವೂ ಚೆನ್ನಾಗಿರುತ್ತೆ. ಬಟ್ ಬೆಳೆಯೋ ಬೆಲೆ ಅಂಡ್ ಮಾರ್ಕೆಟ್ ಎರಡಕ್ಕೂ ಇದೊಂಥರ ಸ್ಟಾಕ್ ಮಾರ್ಕೆಟ್ ಇಂದಾದ್ರೂ ನಾವು ಸ್ವಲ್ಪ ಯೋಚನೆ ಮಾಡ್ಬೋದೇನೋ, ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ಅಂದಾಜನ್ನ. ಬಟ್ ರೈತರ ವಿಚಾರದಲ್ಲಿ ಹಂಗಾಗಲ್ಲ. ಒಂದು. ಎರಡನೇದು, ಮಳೆ ವಿಷಯ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಹಿಂಗಿದ್ದಾಗ ಪ್ರಮುಖವಾಗಿ ನಾವು ಮಾತಾಡಬೇಕಾಗಿರೋದು, ನೋಡಿ, ಇದು ಟೆಕ್ನಾಲಜಿ ಯುಗ, AI ಯುಗ ಅಂತಾರೆ. ಈ ಟೆಕ್ನಾಲಜಿ ಅಥವಾ AI ಯುಗ ಅನ್ನೋದು ಬರೀ ಸ್ಕೂಲು, ಕಾಲೇಜು ಅಥವಾ IT-BT ಕಂಪ್ನಿಗೆ ಮಾತ್ರ ಸೀಮಿತ ಆಗಿರೋದಲ್ಲ. ನಮ್ಮ ರೈತರ ಗದ್ದೆ ಹೊಲದ ತನಕಲೂ ಕೂಡ ಹೋಗ್ಬೇಕು. ಆಗ ಬದಲಾಗ್ತಾ ಇರುವ ಜಗತ್ತಿಗೆ ಆತ ಕೂಡ ಹೊಂದ್ಕೊಂಡು ಹೋಗ್ತಾನೆ, ಎಲ್ಲವೂ ಸುಧಾರಣೆ ಆಗುತ್ತೆ. ಹಿಂಗಿದ್ದಾಗ ಕೃಷಿ ಸಚಿವರು ನಮ್ಮ ಜೊತೆ ಚಲುವರಾಯಸ್ವಾಮಿ ಅವರು ಇದ್ದಾರೆ. ನಮ್ಮ ರೈತನಾಗೋದ್ರ ಜೊತೆಗೆ ಉದ್ಯಮಿಯಾಗಿ ಬದಲಾಗೋದು ಹೇಗೆ ಸಾಧ್ಯನಾ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಸೊ ರೈತರ ಪ್ರಾಬ್ಲಮ್ಸ್ ಅಥವಾ ರೈತರ ವಿಚಾರ ನಿಮ್ಗೇನು ಹೊಸದಾಗಿ ಹೇಳೋದು ಬೇಡ, ಯಾಕಂದ್ರೆ ನೀವು ಅದೇ ಫೀಲ್ಡ್ ಇಂದ ಹೊರಗೆ ಬಂದಿರೋರು. ಬಟ್ ಬಹಳ ಪ್ರಮುಖವಾಗಿ ಒಬ್ಬ ಉದ್ಯಮಿ ರೈತನಾಗೋದು ಬಹಳ ಸುಲಭ, ಬಟ್ ರೈತ ಉದ್ಯಮಿ ಆಗೋದು ಸ್ವಲ್ಪ ಕಷ್ಟದ ವಿಚಾರ ಅಂತ ನನ್ನ ಅನಿಸಿಕೆ. ನಿಮ್ಗೆ ಏನ್ ಅನ್ಸುತ್ತೆ? ಸುಲಭನಾ? ಅದು ಒಂದು ಕಾಲದಲ್ಲಿ ಕಷ್ಟನೇ, ಈಗ ಯಾವ್ದು ಕಷ್ಟ ಅಲ್ಲ. ಮನ್ಸ್ ಮಾಡಿದ್ರೆ ಮಾದೇವ ಅಂತ ಹಳ್ಳಿನಲ್ಲಿ ಗಾದೆ ಇದೆ. ಆ ರೀತಿ ಯಾರು ಯಾವ ತರನಾದ್ರು ಬದಲಾವಣೆ ಆಗ್ಬೋದು ಮತ್ತು ತನ್ನ ಜೀವನದಲ್ಲಿ ಜೀವನ ಶೈಲಿನೇ ಇರ್ಬೋದು, ಅವರು ಮಾಡತಕ್ಕಂಥ ಉದ್ಯೋಗಗಳಿರ್ಬೋದು, ಜೀವನದ ಯಾವುದೇ ಅಗ್ರಿಕಲ್ಚರ್ ಇಂದ ಹಿಡಿದು ಪ್ರತಿಯೊಂದು ವ್ಯಾಪಾರ ಅಥವಾ ಇನ್ನಿತರೆ ಏನೇ ಮಾಡಿದ್ರು ಜನರು ಇವತ್ತು ಪ್ರಪಂಚದಲ್ಲಿ ಜ್ಞಾನ ಕೊಡೋಕ್ಕೋಸ್ಕರನೇ ಇವತ್ತು ಆ ಥರದ ಒಂದು ವಾತಾವರಣನೇ ಇದೆ. ಹಾಗಾಗಿ ಈಗ ಬಹುಶಃ ವಾತಾವರಣ ಇವತ್ತು ಬಹಳ ಚೆನ್ನಾಗಿದೆ ಅಂತ ಹೇಳ್ತೇನೆ. ಓಕೆ ಸರ್, ಬಹಳ ಪ್ರಮುಖವಾಗಿ ಈಗ ನಮ್ಮ ಮನೆಗಳಲ್ಲಿ, ನಾನು ರೈತರ ಮಗ್ಳೆ, ಹಂಗ್ ನೋಡೋದಾದ್ರೆ ನಮ್ಮಪ್ಪ ಎಲ್ಲ ಗಾದೆ ಮಾತು ಅಂತ ಹೇಳೋದು, ಬೇಸಾಯ ನೀನ್ ಸಾಯ, ನೀನ್ ಮನ್ಮಂದಿ ಎಲ್ಲ ಸಾಯ ಅನ್ನೋದು ನಮಗೆ ಸಾಕು, ಹೋಗಿ ನೀವು ಬೇರೆ ಕೆಲಸ ಏನಾದ್ರು ಮಾಡಿ ಅಂತಾರೆ. ಸೊ ನಂತರನೇ ತುಂಬಾ ಜನಕ್ಕೆ ರೈತರ ಮಕ್ಕಳಿಗೆ ಅವ್ರ ತಂದೆ ತಾಯಿ ಹೇಳೋದು, ಕೃಷಿ ವಿಚಾರನೇ ನಿಮ್ಗೆ ಬೇಡ, ಬಿಟ್ಬಿಡಿ ಅಂತ. ಸೊ ಈ ಮನಸ್ಥಿತಿಗೆ ಬಂದಿದ್ದಾರೆ. ಇದನ್ನ ಸುಧಾರ್ಸಕ್ ಏನು ಕ್ರಮಗಳು ಅಂತೀರಿ? ನಮ್ಗೇನಾಗಿದೆ, ಒಂದು ಕಲ್ಪನೆ ಬಂದ್ಬಿಟ್ಟಿದೆ. ಕೃಷಿ ಅಂದ್ರೆ ಅದು ನಮ್ಗೆ ಲಾಸು, ಕೃಷಿ ಅಂದ್ರೆ ಸಮಸ್ಯೆ, ಒಂದಷ್ಟು ಬೆಳೆಯ ಪದಾರ್ಥಗಳಿಗೆ ಮಾರುಕಟ್ಟೆನಲ್ಲಿ ಸೂಕ್ತವಾದಂಥ ರೇಟ್ ಸಿಗಲ್ಲ, ಮತ್ತೊಂದು ಪ್ರಕೃತಿ, ಇಲ್ಲ ಮಳೆ ಜಾಸ್ತಿ ಆಗ್ಬೋದು, ಇಲ್ಲ ಯಾವ್ದಾರು ಒಂದ್ ರೀತಿನಲ್ಲಿ 10 ವರ್ಷದಲ್ಲಿ 4 ಬಾರಿ ಸಮಸ್ಯೆನೇ ಇರುತ್ತೆ, 5 ಬಾರಿ ಸಮಸ್ಯೆನೇ ಇರುತ್ತೆ. ಆಲ್ಟರ್ನೇಟ್ ಒಂದ್ ಸ್ವಲ್ಪ 2 ವರ್ಷ ಒಳ್ಳೇದಾದ್ರೆ 2 ವರ್ಷ ಕೆಟ್ಟದ್ದೇ ರೈತರಿಗೆ ಎದುರಿಸ್ತಕ್ಕಂಥ ಸನ್ನಿವೇಶಗಳು. ಮತ್ತು ಜೊತೆಗೆ ಈ ಇತ್ತೀಚಿನ ದಿನದಲ್ಲಿ ಕೆಮಿಕಲ್ನ ಜಾಸ್ತಿ ಉಪಯೋಗಿಸಿ ಸಾಯಲ್ಲು ಸಂಪೂರ್ಣವಾಗಿ ಅದರ ಸ್ಟ್ರೆಂತ್ ಕಳ್ಕೊಂಡ್ಬಿಟ್ಟಿದೆ. ಮತ್ತು ಯಾವುದೇ ಬೆಳೆ ಹಾಕನಾಗ ನಾವು ಎಲ್ಲವನ್ನು ಗಮನಿಸಾಕದೇ ಇದ್ದಾಗ ಸೊ ಡಿಸೀಸ್ ಜಾಸ್ತಿ ಬರುತ್ತೆ, ರೋಗ ಜಾಸ್ತಿ ಬರುತ್ತೆ. ಒಂದು ಕಡೆ ಮಣ್ಣಿನ ಫಲವತ್ತತೆ ಕಡಿಮೆ ಇರುತ್ತೆ, ಇನ್ನೊಂದು ಕಡೆ ಬೆಳೆ ರೋಗಗಳು ಬರುತ್ತೆ, ಒಂದ್ ಕಡೆ ಇಳುವರಿಗಳು ಸರಿಯಾಗಿ ರೀತಿ ಬರಲ್ಲ, ಇನ್ನೊಂದ್ ಕಡೆ ಮಾರ್ಕೆಟ್ ಪ್ರಾಬ್ಲಮ್ ಇರುತ್ತೆ, ಇನ್ನೊಂದ್ ಕಡೆ ಪ್ರಕೃತಿ ಪ್ರಾಬ್ಲಮ್. ಇಷ್ಟೆಲ್ಲ ಅದ್ರ ಮಧ್ಯದಲ್ಲಿ ರೈತರು ಸಸ್ಟೈನ್ ಆಗೋದಾಗ್ಲಿ ಅಥವಾ ಲಾಭದಾಯಕವಾಗಿ ಎಕ್ಸ್ಪೆಕ್ಟ್ ಮಾಡೋದಾಗ್ಲಿ, ಇದು ಸಹಜವಾಗಿ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೃಷಿ ಅಂದ್ರೆ ಅದೊಂದು ಕಷ್ಟದ ಕೆಲಸ ಅನ್ನೋದು ಒಂದು ಜನರಿಗೆ ಮನವರಿಕೆ ಆಗ್ಬಿಟ್ಟಿದೆ. ಬಟ್ ಇತ್ತೀಚೆಗೆ ಬಹುಶಃ ನಾನು ಒಬ್ಬ ಕೃಷಿಕನಾಗಿ ನನಗೂ ಕೃಷಿ ಬಗ್ಗೆ ಹೌದು ಬಹಳ ಕಷ್ಟದ ಜೀವನ ಅಂತ ಅನ್ಕೊಂಡಿದ್ದೆ. ಬಟ್ ಕೃಷಿ ಸಚಿವನಾದ್ಮೇಲೆ ಅನೇಕ ವಿಚಾರಗಳನ್ನ ವಿನಿಮಯ ಮಾಡ್ತಾ, ನಮ್ಮ ಕೃಷಿ ವಿಜ್ಞಾನಿಗಳ ಜೊತೆ ಮಾತನಾಡ್ತಾ, ವಿಶ್ವವಿದ್ಯಾನಿಲಯದಲ್ಲಿ ಮತ್ತು ಇಲಾಖೆನಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ, ನಮ್ಮ ಕಾರ್ಯಕ್ರಮಗಳು ಯಾವ ರೀತಿ ನಾವು ಕೊಡ್ತಾ ಇದ್ದೀವಿ, ಕಾರ್ಯಕ್ರಮಗಳಿಂದ ಏನು ಉಪಯೋಗ ಆಗುತ್ತೆ, ಇವೆಲ್ಲ ನೋಡ್ತಾ ನನಗೆ ಈಗ ಒಂದು ಕಾನ್ಫಿಡೆನ್ಸ್ ಅಂತೂ ಬಂದಿದೆ. ಆದ್ಮೇಲೆ ಈ ಪ್ರೋಗ್ರೆಸಿವ್ ರೈತರು, ಕೆಲವು ಗ್ರ್ಯಾಜುಯೇಟ್ ಮಾಡ್ಕೊಂಡು ಕೃಷಿ ಮಾಡ್ತಕ್ಕಂಥವ್ರು, ಕೆಲವರು ಒಳ್ಳೊಳ್ಳೆ ಉದ್ದೇಶ ಇಟ್ಕೊಂಡು ಅವ್ರ ಕೃಷಿಗೆ
ಪರಿವರ್ತನೆ ಆದವರ ಸಕ್ಸಸ್ ರೇಟ್ ನೋಡ್ಕೊಂಡು ಇವೆಲ್ಲ ನೋಡಿದಾಗ ಬಹುಶಃ ಒಳ್ಳೆ ಕೃಷಿನಲ್ಲಿ ಆದಾಯವನ್ನು ಕಾಣ್ಬೋದು, ಬಹುಶಃ ಉದ್ಯಮಿನೂ ಆಗ್ಬೋದು. ಸೊ ಸರ್ಕಾರ ಮತ್ತು ಯೂನಿವರ್ಸಿಟಿನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಎಲ್ಲವೂ ಸಾಧ್ಯತೆ ಅನ್ನೋದು ನನಗೆ ಕರೆಕ್ಟ್. ನೀವು ಹೇಳಿದ್ದು ಹೊಸ ಹೊಸ ಯೋಜನೆಗಳಿರುತ್ತೆ, ಅದನ್ನ ರೈತರು ಬಳಸ್ಕೋಬೇಕು ಅಂತ. ಬಟ್ ಎಷ್ಟೋ ಯೋಜನೆಗಳು ರೈತರಿಗೆ ತಲುಪುವಲ್ಲಿ ಫೇಲ್ ಆಗ್ತಾ ಇದೆ ಅಂತಲೋ ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳುವಲ್ಲಿ ರೈತರು ಹಿಂದುಳಿತಾ ಇದಾರ ಅಂತನೋ ಅನ್ಸ್ತಾ ಇದೆಯಾ ನಿಮ್ಗೆ? ಸೊ ಕಮ್ಯುನಿಕೇಶನ್, ಸಂಪರ್ಕ ಸ್ವಲ್ಪ ಕಷ್ಟನೇ ಇದೆ. ಎಲ್ಲ ರೈತರು ಸಂಪರ್ಕ ಮಾಡಲ್ಲ. ಕೆಲವು ರೈತರು ಯೂನಿವರ್ಸಿಟಿ ಸ್ವಂತ ಮನೆ ಥರ ನೋಡ್ಕೋತಾರೆ. ಎಲ್ಲ ಟ್ರೈನಿಂಗ್ ಎಲ್ಲೇ ಕರೆದ್ರು ಟ್ರೈನಿಂಗ್ ಹೋಗೋದು, ಅವ್ರ ಸಲಹೆ ತಗೊಳ್ಳೋದು, ಅಥವಾ ವಾಟ್ಸಪ್ಪಲ್ಲಿ ಮೆಸೇಜಲ್ಲಿ ಅದನ್ನ ಡೀಟೇಲ್ ಎಲ್ಲ ಬಹಳ ಬುದ್ಧಿವಂತರಿದ್ದಾರೆ ರೈತರು. ಸೊ ನಾವು ಅದನ್ನೆಲ್ಲ ನೋಡಿ ಇವತ್ತು ನೋಡಿ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ನಾವು ಪ್ರೊಡಕ್ಷನ್ ವರ್ಷ ನಾವು ಜಾಸ್ತಿನೇ ಆಗ್ತಾ ಬರ್ತಾ ಇದ್ದೀವಿ. ಬಟ್ ನಮಗೆ ಈಗ ಸಂಪೂರ್ಣವಾಗಿ ನಾವು ಪ್ರೊಡಕ್ಷನಲ್ಲಿ ನಮ್ಗೇನು ಕೊರತೆ ಇಲ್ಲ. ನಾವೇ ಎಕ್ಸ್ಪೋರ್ಟ್ ಮಾಡುವಂತ ಪರಿಸ್ಥಿತಿ. ನಾವು ಮೊದಲು ಇಂಪೋರ್ಟ್ ಮಾಡ್ಕೋತಿದ್ದು, ಆಹಾರ ಕೊರತೆ ಇತ್ತು. ಇವತ್ತು ಆಹಾರದ ಕೊರತೆ ಇಲ್ಲ. ನಾವು ಬೆಳೆಯುವಂತ ರೈತರು ಸಂಪೂರ್ಣವಾಗಿ ನಮ್ಮ ನಾಡಿನ ನಮ್ಮ ದೇಶದ ಜನರಿಗೆ ಬೇಕಾಗೋಟ್ಟು ಆಗಿ ನಾವು ಬೇರೆಯವ್ರಿಗೆ ಮಾರುವಂತ ಪರಿಸ್ಥಿತಿಲಿ ನಿಜ. ಸೊ ನಾವು ಒಂದಷ್ಟು ಮಳೆ ಬೆಳೆನಲ್ಲಿ ವ್ಯತ್ಯಾಸ ಆದ್ರೂ ಸಮತೋಲನ ಕಾಪಾಡ್ಕೊಳಕ್ ಆಗದೇ ಇದ್ದಾಗ್ಲೂ ಸಹ ನಾವು ನಮ್ಮ ಗುರಿ ರೀಚ್ ಆಗಿದ್ದೀವಿ, ಗುರಿಗಿಂತ ಮುಂದೆ ಹೋಗ್ತಾ ಇದೀವಿ. ಸೊ ಇವೆಲ್ಲ ನೋಡಿದಾಗ ಬಹುಶಃ ನಾವು ಅಂತಾರಾಷ್ಟ್ರೀಯ ಸಾವಯವ ಕೃಷಿ ಮೇಳ ಅಂತೇಳಿ 2017ರಲ್ಲಿ ಪ್ರಾರಂಭ ಆಗಿತ್ತು. ಸೊ 2017, 18, 19 3 ವರ್ಷ ಮಾಡಿದ್ರು. 20, 21, 22 ಕೋವಿಡ್ ಇಂದ ಸ್ವಲ್ಪ ಹಿನ್ನಡೆ ಆಯ್ತು, ಮಾಡ್ಲಿಲ್ಲ. ಸೊ ಅದಾದ್ಮೇಲೆ ನಮ್ಮ ಸರ್ಕಾರ ಬಂದ್ಮೇಲೆ ನಾವು 23, 24, ಇವತ್ತು 25, 26 ಮಾಡ್ತಾ ಇದೀವಿ. ಇದು ಒಟ್ಟು 7ನೇ ಮತ್ತು ನಮ್ಮ ಕೃಷಿ ಸಾವಯವ ಅಂತಾರಾಷ್ಟ್ರೀಯ ಮೇಳ ಇದು. ಈ ಇದನ್ನ ನಾವು ಕಳೆದ 6 ಮೇಳವನ್ನ ನಾವು ನೋಡಿದಾಗ ಈ ಮೇಳ ಒಂದ್ ಸ್ವಲ್ಪ ನಾವು ಜನರಿಗೆ ಏನೆಲ್ಲ ನಾವು ಅನುಕೂಲ ಮತ್ತು ರೀಚ್ ಮಾಡಕ್ ಸಾಧ್ಯ, ಅವ್ರಿಗೆ ಏನ್ ಅವಶ್ಯಕತೆ ಇದೆ, ಇವತ್ತು ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ಸಮಸ್ಯೆ ಇದೆ, ಅದಕ್ಕೆ ನಾವು ಅವ್ರಿಗೆ ಏನಾದ್ರು ಪರ್ಯಾಯವಾಗಿ ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಈ ಮೇಳದ ಬಗ್ಗೆ ನಾನೇ ಪ್ರಶ್ನೆ ಕೇಳೋಣ ಅಂತಿದ್ದೆ, ನೀವೇ ಬಂದ್ಬಿಟ್ರಿ ಸರ್ ಟ್ರ್ಯಾಕಿಗೆ. ಸರ್, ಈ ಮೇಳದಲ್ಲಿ ಯಾರ್ಯಾರು ಭಾಗವಹಿಸ್ಬೋದು, ಯಾಕೆ ಭಾಗವಹಿಸ್ಬೇಕು, ನಾನು ಭಾಗವಹಿಸಿದ್ರೆ ನನಗೆ ಅದರಿಂದ ಸಿಗೋ ಪ್ರಯೋಜನ ಏನು? ಈಗ ಈ ಕೃಷಿ ಮೇಳನೇ ಈ ನಮ್ಮ ಉದ್ದೇಶ ಈ ಹೊಲದಿಂದ ಉದ್ಯಮಿ ಅನ್ನೋ ತರ. ಈ ಹೊಲದಿಂದ ಉದ್ಯಮಿ ಅನ್ನೋ ಜೊತೆಗೆ ಉತ್ಪಾದನೇತರ ಮೇಳ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವು ಇಟ್ಕೊಂಡಿದ್ದೀವಿ. ಸೊ ಈ ಸಾರಿ ನಮ್ಮ ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡ್ತಾರೆ, ಉಪಮುಖ್ಯಮಂತ್ರಿಯವರು ಉಪಸ್ಥಿತರಿರ್ತಾರೆ, ಕೇಂದ್ರದ ಮಂತ್ರಿಗಳು ಬರೋ ಉದ್ದೇಶ ಇದೆ. 6, 7, 8 ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ಪೂರ್ವಭಾವಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆನಲ್ಲೂ ನಾವು ಕೃಷಿ ಮೇಳವನ್ನ ಜಿಲ್ಲಾ ಮಟ್ಟದಲ್ಲಿ ಮಾಡಿ ಎಲ್ಲ ರೈತರನ್ನ ಆಹ್ವಾನಿಸಿದೀವಿ. ಜೊತೆಗೆ ಅಲ್ಲಿ ಕೃಷಿ ಪ್ರಶಸ್ತಿ ಮತ್ತು ಕೃಷಿ ಪಂಡಿತ್ ಪ್ರಶಸ್ತಿ ಅಂತ ಹೇಳಿ ನಾವು 100 ಬಹುಶಃ 22 ಜನಕ್ಕೆ ನಾವು ಕೃಷಿ ಪಂಡಿತ್ ಮತ್ತು ಕೃಷಿ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಇದೆಲ್ಲ ಜೊತೆಗೆ ಉತ್ಪಾದನೇತರ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸೊ ಈ ಇದರ ಒಂದು ಫಂಕ್ಷನಲ್ಲಿ ಮಾಡಿದ್ದೀವಿ. ಯಾವುದು ಕ್ರಿಸ್ತು ಜಯಂತಿ ಅಂತ ಹೇಳಿ ಒಂದು ಕಾಲೇಜ್ ಇದೆ, ಅಲ್ಲಿ ಪ್ರೀ ಇವೆಂಟ್ ಮಾಡಿದ್ದೀವಿ. ಅಲ್ಲಿ ಮಕ್ಕಳೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ತುಂಬಾ ಖುಷಿ ಆಯ್ತು, ನಾನು ಅಲ್ಲಿ ಹೋಗಿದ್ದೆ. ಮಕ್ಕಳಿಗೆ ಈ ಮಿಲೆಟ್ ಇದ್ರ ಬಗ್ಗೆ, ಸಾವಯವ
ಪದ್ಧತಿ ಮತ್ತು ಈ ಒಂದು ವಿಚಾರದಲ್ಲಿ ಏನು ಬೈ ಪ್ರಾಡಕ್ಟ್ ಮಾಡ್ಬೋದು ರಾಗಿನಲ್ಲಿ, ಅಕ್ಕಿನಲ್ಲಿ, ಆ ಥರದ್ದೆಲ್ಲ, ಅಥವಾ ಮಿಲೆಟ್ ಇದರಲ್ಲಿ ಇಂತೆಲ್ಲ ಹುಡುಗರು ತಿಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮೊನ್ನೆ ನಾವು 1ನೇ ತಾರೀಕು ಅಗ್ರಿ ವಾಕ್ ಅಂತೇಳಿ ಕಬ್ಬನ್ ಪಾರ್ಕಲ್ಲಿ ಮಾಡಿದ್ರಿ. ನಾನು ನಮ್ಮ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದು. ಬಹಳಷ್ಟು ಜನ, 1,000ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು, ಯುವಕರು. ಸೊ ಸೀನಿಯರು ಇದ್ರು, ಸೊ ಮಹಿಳೆಯರು ಇದ್ರು. ಬಹಳ ಜನ ಉತ್ಸಾಹದಿಂದ ಈ ಒಂದು ಮೇಳ ಸಕ್ಸಸ್ ಆಗಬೇಕು ಅಂತ ಹೇಳಿ ಅಗ್ರಿ ವಾಕ್ ಅಂತ ಹೇಳಿ ಕಬ್ಬನ್ ಪಾರ್ಕಲ್ಲಿ ಮಾಡಿದ್ದೀವಿ. ಇವೆಲ್ಲ ಜೊತೆಗೆ ನಾವು ನೀವು ಹೇಳಿದ ಪಾಯಿಂಟಿಗೆ ಬರ್ತೀನಿ. ಏನೆಲ್ಲ ನೀವು ಯಾಕೆ ಬರಬೇಕು, ಅಲ್ಲಿ ಏನು ಸಿಗುತ್ತೆ ರೈತರಿಗೆ, ಯುವಕರಿಗೆ ಏನು ಸಿಗುತ್ತೆ ಅನ್ನೋದನ್ನು ನೀವು ಹೇಳಿದ್ರಿ. ಇವತ್ತು ಪ್ರಕೃತಿ ನಾವ್ ಹೇಳ್ದಂಗಿರ ನಮ್ಮ ಕಂಟ್ರೋಲ್ ನಲ್ಲಿ ಇದೆಯಾ ಸರ್? ಪ್ರಕೃತಿಗೆ ತಕ್ಕಂತೆ ನಾವು ಹೋಗ್ಬೇಕಾಗುತ್ತೆ. ಕರೆಕ್ಟ್. ಪ್ರಕೃತಿ ಯಾವ ರೀತಿಯಲ್ಲಿ ಬದಲಾವಣೆ ಆದ್ರೂ ಅದಕ್ಕೆ ತಕ್ಕಂತೆ ನಾವು ಫೈಟ್ ಮಾಡ್ಬೇಕಾಗುತ್ತೆ. ವೆರಿ ಟ್ರೂ. ಫೈಟ್ ಮಾಡ್ಬೇಕಾಗುತ್ತೆ. ನಾವು ಅಲ್ಲಿ ಸಂಪೂರ್ಣವಾಗಿ ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು, ಬ್ರ್ಯಾಂಡಿಂಗ್ ಮಾಡೋದು, ಮಾರುಕಟ್ಟೆ ಅಲ್ಲಿವರೆಗೂ ಅದನ್ನ ನಾವು ಅಲ್ಲಿ ಅರಿವು ಮೂಡಿಸ್ತೀವಿ, ಪರಿಚಯಿಸ್ತೀವಿ. ಪೂರ್ಣ ಪ್ರಮಾಣದಲ್ಲಿ ಬೆಳೆಯುವಂತ ಪದಾರ್ಥವನ್ನ ಸೋಯಿಂಗ್ ಇಂದ ಹಿಡಿದು ಹಾರ್ವೆಸ್ಟ್ ನಂತರನೂ ಸಹ ನೀವು ಲಾಭವನ್ನ ಹೆಂಗೆ ಪಡೀಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ನಾವು ಕೊಡ್ತೀವಿ. ಜೊತೆಗೆ ಮಾರ್ಕೆಟ್, ಕಳೆದ ಬಾರಿ ನಾವು 5ಕ್ಕಿಂತ ಹೆಚ್ಚು ಹೊರದೇಶಗಳು ಭಾಗವಹಿಸಿದ್ರು. 25 ರಾಜ್ಯದವರು ಇಲ್ಲಿ ಭಾಗವಹಿಸಿದ್ರು. ಅನೇಕ ವಹಿವಾಟ, 180 ಕೋಟಿಗೂ ಹೆಚ್ಚು ಈ FAOಗಳು, ಸಂಸ್ಕರಣಾ ಘಟಕಗಳು, ಸೊ ಇವ್ರದ್ದೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡು ವಹಿವಾಟವನ್ನ ಬೆಳೆಸ್ಕೊಳ್ಳೋದಕ್ಕೆ, ಕನೆಕ್ಟ್ ಮಾಡೋದಕ್ಕೆ ಸಕ್ಸಸ್ ಆಗಿದ್ರು ಕಳೆದ ಬಾರಿ. ಈ ಬಾರಿ ಬಹುಶಃ ಅದಕ್ಕಿಂತ ಹೆಚ್ಚು 300ಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಮತ್ತು ಹೊರದೇಶದವರು ಬರ್ತಾರೆ, ನಮ್ಮ ರಾಜ್ಯದವರು ಬರ್ತಾರೆ. ಅನೇಕ ಮಾರುಕಟ್ಟೆಯ ಒಂದು ಸೌಲಭ್ಯ, ಸಂಪರ್ಕ ಸಿಗುವಂತ ಅವಕಾಶ ಹೆಚ್ಚಿದೆ. ಮತ್ತು ಹೊಸ ತಳಿಗಳನ್ನ ಯಾವ ರೀತಿ ಇಳುವರಿ ಹೆಚ್ಚು ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು, ಮಳೆ ಅಥವಾ ಬಿಸಿಲಿನಲ್ಲಿ ಅದನ್ನ ನಿಗ್ರಹಿಸಿ ಯಾವ ರೀತಿ ನಾವು ಇಳುವರಿಯನ್ನ ಸಕ್ಸಸ್ ಮಾಡ್ಲಿಕ್ಕೆ ಸಾಧ್ಯ, ಇದೆಲ್ಲ ರೀತಿನಲ್ಲಿ ನಮ್ಮ ಸೈನ್ಸಿಸ್ಟ್ಗಳಾಗ್ಲಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ, ಮತ್ತು ಎಲ್ಲ ಥರದ ಟ್ರೈನಿಂಗು, ಡಿಸ್ಕಷನ್ನು, ಪ್ಯಾನಲ್ ಡಿಸ್ಕಷನ್ನು, ಈ ಥರದ್ದು ಬಹಳಷ್ಟು ರೈತರಿಗೆ, ಅದರಲ್ಲೂ ಯುವಕರಿಗೆ ಹೆಚ್ಚು ಮಾಹಿತಿ ಸಿಕ್ಲಿಕ್ಕೆ ಅವಕಾಶ ಇದೆ. ಈಗ ಟೆಕ್ನಾಲಜಿನ ಕಲೀಲಿಕ್ಕೆ ನೀವು ಸ್ಕೂಲ್ಗೆ ಹೋಗಿ, ಕಾಲೇಜ್ಗೆ ಹೋಗಿ ಅಂತ ರೈತರಿಗೆ ಹೇಳಕ್ಕಾಗಲ್ಲ ನಾವು. ಸೊ ಬಂದು ಇಂಥ ಕೃಷಿ ಮೇಳಗಳನ್ನ ಅಟೆಂಡ್ ಮಾಡಿ. ಹೌದೌದು. ಈಗ ಯಂತ್ರೋಪಕರಣಗಳನ್ನ ಉಪಯೋಗಿಸ್ತಕ್ಕಂಥದ್ದಾಗಲಿ, ಟೆಕ್ನಾಲಜಿಯನ್ನು ಉಪಯೋಗಿಸ್ತಕ್ಕಂಥದ್ದಾಗ್ಲಿ, ಇದೆಲ್ಲ ಬಹುಶಃ ಈ 6, 7, 8 ಕೃಷಿ ಮೇಳ ಇದೆಯಲ್ಲ, ಇದರಲ್ಲಿ ಭಾಗವಹಿಸಿ ಅವರು ಸಕ್ಸಸ್ಫುಲ್ ರೈತರಾಗ್ಲಿಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಅಂತ ಹೇಳಿ ಅವಕಾಶ ಇದೆ. ಡೆಫಿನೆಟ್ಲಿ ರೈತನ ಮಗನಾಗಿ, ಒಬ್ಬ ರೈತನಾಗಿ ಕೃಷಿ ಸಚಿವರಾಗಿರೋದಕ್ಕೆ ನಮ್ಗೊಂದ್ ರೀತಿ ಹೆಮ್ಮೆ ಇದೆ. ಬಿಕಾಸ್ ನಿಮಗೆ ಫ್ಯಾಕ್ಟ್ ಗಳು ಗೊತ್ತಿರುತ್ತೆ, ಏನ್ ಪ್ರಾಬ್ಲಮ್, ಸೊಲ್ಯೂಷನ್ಸ್ ನ ನಾವು ಹೆಂಗೆ ರಿಸೀವ್ ಮಾಡ್ಕೊಳ್ಬಹುದು ಅಂತ. ಒಂದು. ಎರಡನೇದು, ಸರಿಗ ನೀವು ಹೇಳ್ತಾ ಇದ್ರಿ, ನಮ್ಮೂರ್ನಲ್ಲೆಲ್ಲ ಹೆಂಗಾಗುತ್ತೆ ಅಂದ್ರೆ, ಒಂದು ಬೆಳೆ ಈ ಸಲ ರೇಟ್ ಬಂತು ಅಂದ್ರೆ 3-4 ವರ್ಷ ತಗೋ, ಅಕ್ಕಪಕ್ಕದ ರೈತರು ಎಲ್ರು, ಅಥವಾ ಹತ್ತಾರು ಹಳ್ಳಿಯವ್ರೆಲ್ಲರೂ ಅದೇ, ಶುಂಠಿ ಹಾಕಿದ್ರೆ ಎಲ್ಲರೂ ಶುಂಠಿ ಹಾಕೋದು, ರೇಟ್ ತಪ್ಪಂತ ಕೆಳಗ್ ಬೀಳುತ್ತೆ. ಸೊ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಆಗೇನ್ ಸಾಲ ಅಂತ ಕಣ್ಣೀರ್ ಹಾಕ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಅದು ರೈತರದ್ದು ಮಾಮೂಲಿ ಆಗಿದೆ. ಏನಾಗುತ್ತೆ, ಯಾವ ಬೆಳೆಗೆ ರೇಟ್ ಸಿಗುತ್ತೆ ಆ ಬೆಳೆ ಹಿಂದೆ ಹೋಗ್ತಕ್ಕಂಥದ್ದು ಸಹಜವಾದಂಥದ್ದಾಗಿದೆ. ಬಟ್ ಆಲ್ಟರ್ನೇಟ್ ಬೆಳಿಲೇಬೇಕಾದಂತ ಪರಿಸ್ಥಿತಿ ನಮ್ಮ ಎದುರುಗಡೆ ಆಗ್ಬಿಟ್ಟಿದೆ. ಈಗ ಒಂದೇ ಬೆಳೆನ ಲಾಭ ಸಿಗುತ್ತೋ ಸಿಗಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ, ಒಂದು ನೆಲದಲ್ಲಿ 3 ವರ್ಷ 4 ವರ್ಷ ಒಂದೇ ಬೆಳೆ ಹಾಕಿದ್ರೆ ನಿಮ್ಗೆ ಅದರಲ್ಲಿ ಹೆಚ್ಚು ಇಳುವರಿ ಸಿಗಲ್ಲ, ಮತ್ತೆ ರೋಗಗಳು ಜಾಸ್ತಿ ಬರುತ್ತೆ. ಆಲ್ಟರ್ನೇಟ್ ಬೆಳೆಗೆ ಹೋಗ್ಬೇಕು. 2 ವರ್ಷ ಅಷ್ಟೇ ಒಂದ್ ಬೆಳೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು ನಾವು, ಮಣ್ಣಿನ ಮೇಲೆ ಬೇರೆ ಬೆಳೆ ಹೋಗ್ಬೇಕಾಗುತ್ತೆ. ಅವಾಗ ಈಗ ನಾವು ರೋಗನೂ ಸಹ ಕಂಡುಹಿಡಿಲಿಕ್ಕೆ ಒಂದು ಈಸಾಪ್ ಅಂತ ಹೇಳಿ ಒಂದು ಆಪ್ ಅನ್ನ ಕಂಡುಹಿಡಿದ್ವಿ. ಅದು ಬಹುಶಃ 15 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಅದು ಪರಿಚಯಿಸಿದ್ವಿ. ಸೊ ಒಂದು ಗಿಡದಲ್ಲಿ ಏನಾದ್ರು ಒಂದ್ ಸ್ವಲ್ಪ ಇದ್ ಮಾಡಿದ್ರೆ, ಅಲ್ಲಿ ಹೋಗಿ ಒಂದು ಫೋಟೋ ತಗೊಂಡ್ರೆ ತಕ್ಷಣ ಅಲ್ಲಿ
ಯಾವ ಕಾಯಿಲೆ ಏನ್ ಮೆಡಿಸಿನ್ ಹಾಕ್ಬೇಕು ಅಂತ ಹೇಳಿ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಓಕೆ ಸೊ ಆ ತೋಟದ ರೈತರಿಗೆ ಆ ತರದ ಒಂದು ಟೆಕ್ನಾಲಜಿನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಕಳೆದ 2 ವರ್ಷದಲ್ಲಿ. ಮತ್ತು ನಾವು ಒಂದು ಪ್ರೀಟೋಲ್ ಅಂತ ಹೇಳಿ ಇಟ್ಟಿದ್ದೀವಿ. ಸೊ ಯಾವುದೇ ಅಗ್ರಿಕಲ್ಚರ್ ಬಗ್ಗೆ ಮಾಹಿತಿ ಬೇಕು ಅಂದ್ರೂ ಒಂದೇ ಒಂದು ನಂಬರ್, ಮೊದಲು 6-7 ನಂಬರ್ ಇತ್ತು, ಅದನ್ನೆಲ್ಲ ತೆಗೆದು ಒಂದೇ ನಂಬರ್ ಇಟ್ಟಿದ್ದೀವಿ. ಆ ನಂಬರ್ಗೆ ಫೋನ್ ಮಾಡಿದ್ರೆ ಎಲ್ಲಾ ತರದ ಮಾಹಿತಿ, ಸರ್ಕಾರದಿಂದ ಏನು ಸೌಲಭ್ಯ ಸಿಗುತ್ತೆ, ಯೂನಿವರ್ಸಿಟಿಯಿಂದ ಏನ್ ನಿಮ್ಗೆ ಮಾಹಿತಿ ಬೇಕು, ಮತ್ತು ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಈ ಒಂದು ನೇಚರ್ ಆಫ್ ಏರಿಯಾದಲ್ಲಿ ನಾವು ಏನ್ ಬೆಳಿಬೇಕು ಅಂದ್ರೆ, ಯಾವ ರೀತಿ ಮಾರ್ಕೆಟ್ ಬಗ್ಗೆ ಅವ್ರಿಗೆ ಡೀಟೇಲ್ ಬೇಕು ಅಂದ್ರೆ, ಇದೆಲ್ಲವೂ ಮಾಹಿತಿ ಸಿಗ್ತಕ್ಕಂಥದ್ದಕ್ಕೆ ನಾವು ಪ್ರೀಟೋಲ್ ಅಂತ ಹೇಳಿ ಮಾಡಿದ್ದೀವಿ. ಅದರಲ್ಲೂ ತಿಳ್ಕೋಬಹುದು. ಮತ್ತು ಟೆಕ್ನಾಲಜಿನ ಮತ್ತು ಈ ಯಂತ್ರೋಪಕರಣವನ್ನ ಯೂಸ್ ಮಾಡೋದ್ರ ಜೊತೆಗೆ ಈ ಸಮಗ್ರ ಕೃಷಿಗೂ ಇಂಟಿಗ್ರೇಟೆಡ್ ಕೃಷಿ ಮಾಡಿದ್ರೆ, ಸೊ ಈಗ 1 ಎಕರೆ ಜಮೀನು ಇರುತ್ತೆ, ಅಲ್ಲಿ ತರಕಾರಿ ಬೆಳಿಬೋದು. ಅರ್ಧ ಎಕರೆ ಒಳಗಡೆ ಅವ್ರಿಗೆ ಬೇಕಾದ ರಾಗಿನೋ ಜೋಳನೋ ಭತ್ತನೋ ಬೆಳಿಬೇಕು. ಇನ್ನು ಅರ್ಧ ಎಕರೆನಲ್ಲಿ 10 ಕುಂಟೆ 4 ಮಾಡ್ಕೊಂಡ್ರೆ ಟೊಮೊಟೊ ಬೆಳಿಬೋದು, ತರಕಾರಿ ಬೆಳಿಬೋದು, ಸೊಪ್ಪು ಬೆಳಿಬೋದು. ಒಂದು ಕೃಷಿ ಹೊಂಡ ಮಾಡ್ಕೊಂಡು ಅಲ್ಲಿ ಮೀನ್ ಸಾಕ್ಬೋದು, ಕೋಳಿ ಸಾಕ್ಬೋದು. ಸೊ ಈ ತರದ ವೆರೈಟಿ ಇದೆ. ಬಟ್ ರೈತರು ಯಾಕೆ ಅದಕ್ಕೆ ಮುಂದಾಗ್ತಿಲ್ಲ ಅನ್ನೋದೇ ಪ್ರಶ್ನೆ. ಸಣ್ಣ ಮತ್ತು ಮಧ್ಯಮ ರೈತರು ಇವೆಲ್ಲ ಮಾಡ್ತಾ ಇದ್ದಾರೆ. ನೀವು ಈ ರಾಜ್ಯದ ಉದ್ದಗಲಕ್ಕೂ ಯಾವುದೇ ಜಿಲ್ಲೆಯಲ್ಲಿ ಹೋದ್ರು ಈ ತರದ ರೈತರು ಇದ್ದಾರೆ. 1 ಎಕರೆಲಿ 2 ಎಕರೆನಲ್ಲಿ ಸಾಲನೇ ಇಲ್ದಲೆ ಬಹಳ ಸುಖ ಜೀವನ ಮಾಡುವಂತ ರೈತರು ಇದ್ದಾರೆ. ನಾವು ಈ ತರದೆಲ್ಲ ಬಿಟ್ಟು ನಾವು 4 ಎಕರೆಲಿ 4 ಎಕರೆಗೂ ಕಬ್ಬು ಹಾಕ್ತಿವಿ, 4 ಎಕರೆಗೂ ಜೋಳ ಹಾಕ್ತಿವಿ, 4 ಎಕರೆಗೂ ಭತ್ತ ಹಾಕ್ತಿವಿ ಅಂತ ಹೋಗೋರು ಇವತ್ತಿಗೂ ಸಾಲದಲ್ಲಿ. ಆ ಒಂದು 4 ಎಕರೆ ಇದ್ರೆ 2 ಎಕರೆ ಈ ತರ ಮಾಡ್ಕೊಂಡು 2 ಎಕರೆ ಈ ಸಮಗ್ರ ಕೃಷಿಗೆ ಹೋದ್ರೆ ಅವರು ಸಾಲನೇ ಇಲ್ಲ. ಆ ತರದ ಈ ಬಡ್ಡಿ ಇಲ್ಲದೆ ಇರೋ ರೈತ. ಈಗ ಯುವ ರೈತರು ಅಂತ ಬಂದಾಗ ಡೆಫಿನೆಟ್ಲಿ ಯುವಕರಿಗೆ ಕೃಷಿ ಬಗ್ಗೆ ತುಂಬಾ ಹೆಚ್ಚಿನ ಆಸಕ್ತಿ ಇದೆ ಸರ್. ಈಗ ನನ್ನನ್ನು ಬಿಟ್ರೆ ನಾನು ಹಳ್ಳಿಗೆ ಹೋಗಿ ಏನೋ ಒಂದು ಹಸು ಸಾಕೊಂಡು ಅಥವಾ ಇರೋ ಗದ್ದೆಲಿ ಏನೋ ಹಾಕೊಳ್ಳಕ್ ರೆಡಿ ಇದೀವಿ, ಬಟ್ ಅಪ್ಪ ಅಮ್ಮ ಬಿಡ್ತಾ ಇಲ್ಲ, ಅದು ಪ್ರಶ್ನೆ ಬರುತ್ತೆ. ಸೊ ಯುವ ರೈತರಿಗೆ ಏನ್ ಮೆಸೇಜ್ ಪಾಸ್ ಮಾಡ್ತೀರಾ ನೀವು? ಎಲ್ಲ ನಮ್ಮ ಅನೇಕ IT-BT ಕಂಪ್ನಿ ಅಂತ ನಿಮ್ಮಂತ ಹೆಣ್ಣುಮಕ್ಳು ಇರ್ಬೋದು, ಹುಡುಗರು ಇರ್ಬೋದು, ವಾಪಸ್ ನಾವು ಜಮೀನಿಗೆ ಹೋಗಿ ನಮ್ಮಲ್ಲೂ ವ್ಯವಸಾಯ ಮಾಡೋದೇ ಬೆಟ್ರ್ ಅಂತ ಅನ್ನೋ ಅನುಭವ ಆಗಿದೆ. ಯಾಕೆ ಅಂದ್ರೆ ನಿಮ್ಗೆ ಇಲ್ಲಿ ಕಂಪ್ನಿನಲ್ಲಿ 10,000ದಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲೋ ಕೆಲವೇ ಇವ್ರಿಗೆ 1 ಲಕ್ಷ ಅಥವಾ 1.5 ಲಕ್ಷ 2 ಲಕ್ಷ ಸಂಬಳ ಸಿಗ್ಬೋದು. ಮ್ಯಾಕ್ಸಿಮಮ್ ಸಿಗ್ತಕ್ಕಂಥದ್ದು 10ರಿಂದ 30,000. ಈ 30,000 ಏನ್ ಸಿಗುತ್ತೆ ಅಥವಾ 40,000 ಏನ್ ಸಿಗುತ್ತೆ, ಹಳ್ಳಿಗೆ ಹೋಗಿ ನೀವು 1 ಎಕರೆ ಜಮೀನಲ್ಲಿ ನೀವು ವ್ಯವಸಾಯ ಮಾಡಿದ್ರೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡುವಂತ ರೈತರು ಇವತ್ತು ನಮ್ಮ ಮುಂದೆ ಯುವಕರು ಇದ್ದಾರೆ. ಟೆಕ್ನಾಲಜಿನ ನಾವು ಬಳಸ್ಕೊಳ್ಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ. ನಾವು ಮೊನ್ನೆ ಒಂದು ಕೆಫೆಕ್ ನಲ್ಲಿ ಒಂದು ಸಂಸ್ಕರಣಾ ಘಟಕಗಳಿಗೆ 15 ಲಕ್ಷ ರೂಪಾಯಿ ನಾವು ಸಹಾಯಧನ ಕೊಡ್ತಾ ಇದೀವಿ. ಸೊ 1921ರಿಂದ ಸ್ಟಾರ್ಟ್ ಮಾಡಿ 5 ವರ್ಷಕ್ಕೆ 5,000 ಘಟಕಗಳಿಗೆ ಕೊಟ್ಟಿದ್ವಿ. ಇದು ಒಂದೇ ವರ್ಷ ಎಕ್ಸ್ಟೆಂಡ್ ಮಾಡಿ 6,000 ಘಟಕಗಳಿಗೆ ರಾಜ್ಯ ಸರ್ಕಾರ 9 ಲಕ್ಷ 6 ಲಕ್ಷ ಕೇಂದ್ರ ಸರ್ಕಾರ 15 ಲಕ್ಷ ರೂಪಾಯಿ ಫ್ರೀ ಆಫ್ ಕಾಸ್ಟ್ ಆ ಸಂಸ್ಕರಣಾ ಘಟಕಗಳಿಗೆ ಕೊಡ್ತಾ ಇದ್ವಿ. ಸೊ ಉದ್ಯಮಿ ಆಗ್ಲಿಕ್ಕೆ ಬಹಳಷ್ಟು ದಾರಿಗಳಿದೆ, ಉತ್ತೇಜನ ಸಿಗ್ತಾ ಇದೆ. ಮಾರಲ್ ಸಪೋರ್ಟು, ಟೆಕ್ನಾಲಜಿ ಸಪೋರ್ಟು ಮತ್ತು ಫೈನಾನ್ಷಿಯಲ್ ಸಪೋರ್ಟು, ಸಬ್ಸಿಡಿ ಲೋನು ಅದನ್ನೆಲ್ಲ ಬಳಸ್ಕೊಳ್ಬೇಕು. ಕಡಿಮೆ ಬಡ್ಡಿ, 0 ಬಡ್ಡಿನಲ್ಲಿ ಲೋನ್ ಸಿಗ್ತಕ್ಕಂಥದ್ದು ಎಲ್ಲಾ ತರದ ಅವಕಾಶಗಳು ಹೆಚ್ಚಿದೆ. ಅದನ್ನ ನಾವು ಉಪಯೋಗಿಸ್ಬೇಕು. ಅದಕ್ಕಾಗಿ ಅಗ್ರಿಕಲ್ಚರು ಅಂದ್ರೆ ಈ ರೈತರು ಏನು ಓದದೇ ಮಾಡೋದು ಅನ್ನೋ ಕಲ್ಪನೆ ಇರಬಾರ್ದು. ಗ್ರಾಜುಯೇಟ್ ಓದಿರ್ತಕ್ಕಂಥವ್ರು ಅಗ್ರಿಕಲ್ಚರ್ಗೆ ಇವತ್ತು ಹೊರಗಡೆ ಕೆಲಸ ಸಿಗಲ್ಲ, ಅಲ್ಲೇ ಹೋಗಿ ನಾನೇ 1 ಎಕರೆಲಿ ಇವೆಲ್ಲ ವ್ಯವಸಾಯ ಮಾಡೋಣ ಅಂದ್ರೆ ಇದಕ್ಕಿಂತ ಬಹಳ 10 ಜನಕ್ಕೆ ಕೆಲಸ ಕೊಡ್ಬೋದು. 10 ಜನ ಮುಲಾಜಿಲ್ಲ ಆ ಥರದ್ದು ಅದೆಲ್ಲ ಈ ನಾನು ಹೇಳ್ದಂತ ಎಲ್ಲ ಸಮಗ್ರವಾಗಿ ನಾವು ಈ ಬಾರಿ ರೈತರಿಗೆ ತಿಳಿಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. 6, 7, 8ಕ್ಕೆ ನಾವು ಬಹಳ ಒಂದು ದೊಡ್ಡ ಪ್ರಮಾಣದ ಕೃಷಿ ಮೇಳವನ್ನ ನಾವು ಸರ್ ಈಗ 6, 7, 8 ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಮಾಡ್ತಾ ಇದೀರಿ. ಸೊ ಏನ್ ಮೆಸೇಜ್ ಪಾಸ್ ಮಾಡ್ತೀರಿ? ಯಾರು ಬರ್ಬೇಕು, ಯಾಕೆ ಬರ್ಬೇಕು? ಎಲ್ಲ ರೈತರು ಮತ್ತು ಯುವಕರು, ಇವತ್ತು ವಿದ್ಯಾರ್ಥಿಗಳಿರ್ಬೋದು, ಯುವಕರು ಇರ್ಬೋದು, ನಮ್ಮ ಹೆಣ್ಣುಮಕ್ಳು ಇರ್ಬೋದು, ಎಲ್ಲರೂ ಭಾಗವಹಿಸಿದ್ರೆ ಈ ಒಂದು
ಅಂತಾರಾಷ್ಟ್ರೀಯ ಒಂದು ಏನು ಮೇಳ ಇದೆ, ಇದು ಬಹುಶಃ ಎಲ್ಲ ಥರದ ಮಾಹಿತಿಯನ್ನು ಕೃಷಿಗೆ ಪಡ್ಕೊಂಡು ಮಾರ್ಕೆಟ್ವರೆಗೂ ಹೋಗ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಇದೆ. ಎನಿವೆ ಥ್ಯಾಂಕ್ ಯು ಸರ್ ನಿಮ್ಮ ಟೈಮ್ಗೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. 6, 7, 8 ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೀತಾ ಇದೆ ವಿತೌಟ್ ಮಿಸ್. ಎಲ್ಲ ಅಂದ್ರೆ ನಮ್ಮ ರಾಜ್ಯದ ಎಲ್ಲಾ ಭಾಗದಿಂದಲೂ ರೈತರು ಮಕ್ಕಳು ಬಂದು ಭಾಗವಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.